ಎಲ್ಲರಿಗೂ ನಮಸ್ಕಾರ. ನಾನು ಕೇಶವ ಅಯ್ಯಂಗಾರ್, ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಸೋಸಿಯೇಷನ್ನ ರಾಜ್ಯ ಸಂಚಾಲಕ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ಸ್ ಮತ್ತು ಹಾಸನ ಜಿಲ್ಲಾ ಬೇಕರಿ ಮಾಲೀಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಬರುವ ಜುಲೈ 7ನೇ ತಾರೀಕು ಮಂಗಳವಾರ ಜಾಗೃತಿ ಕನ್ವೆನ್ಷನ್ ಹಾಲ್, ಬೇಲೂರು ರಸ್ತೆ, ಈ ಸ್ಥಳದಲ್ಲಿ ಒಂದು ಉಚಿತ ಫಾಸ್ಟ್ಯಾಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಈ ಕಾರ್ಯಕ್ರಮದ ಉದ್ದೇಶ ಆಹಾರ ಸುರಕ್ಷತೆ ಬಗ್ಗೆ ಸರ್ಕಾರದ ಆಹಾರ ನಿಯಂತ್ರಣ ಕಾಯ್ದೆಯ ಅಡಿಯಲ್ಲಿ ಒಂದು ಕಡ್ಡಾಯವಾದ ತರಬೇತಿ ಕಾರ್ಯಕ್ರಮವಾಗಿದೆ. ಇದರಲ್ಲಿ ಭಾಗವಹಿಸಿದವರಿಗೆ ನಾವು ಉಚಿತವಾಗಿ ಪ್ರಮಾಣ ಪತ್ರವನ್ನು ಸಹ ನೀಡಲಿದ್ದೇವೆ. ಮಂಗಳವಾರ ಮರೆಯದಿರಿ, 7ನೇ ತಾರೀಕು ಮಂಗಳವಾರ ನಾನು ಹಾಸನದಲ್ಲಿರ್ತೇನೆ. ತಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ತಾವೆಲ್ಲರೂ ಹಾಸನದ ಜಿಲ್ಲಾ ಬೇಕರಿ ಮಾಲೀಕರು, ಆಹಾರೋದ್ಯಮಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಬೇಕಾಗಿ ವಿನಂತಿಸುತ್ತೇನೆ. ಧನ್ಯವಾದ. ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ಬೆಂಗಳೂರಿನಿಂದ ಕರ್ನಾಟಕ ಬೇಕರಿ ಅಸೋಸಿಯೇಷನ್ ಸಂಘದಿಂದ ಅಧ್ಯಕ್ಷರು, ಸಂಚಾಲಕರು ಕೇಶವ ಅಯ್ಯಂಗಾರ್, ಸಂಚಾಲಕರು, ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ ಅಸೋಸಿಯೇಷನ್, ಡಾಕ್ಟರ್ ಮಧು, ಜನರಲ್ ಸೆಕ್ರೆಟರಿ, ಕರ್ನಾಟಕ ಬೇಕರಿ ಸ್ವೀಟ್ ಅಸೋಸಿಯೇಷನ್ಸ್, ಜಯಲಕ್ಷ್ಮಿ ಶ್ರೀನಿವಾಸ ಅಯ್ಯಂಗಾರ್, ವೈಸ್ ಪ್ರೆಸಿಡೆಂಟ್, ಕರ್ನಾಟಕ ಬೇಕರಿ ಸ್ವೀಟ್ ಅಸೋಸಿಯೇಷನ್, ಕೆ.ಆರ್. ಪುರಂ ವೆಂಕಟೇಶ್, ವೈಸ್ ಪ್ರೆಸಿಡೆಂಟ್, ಕರ್ನಾಟಕ ಬೇಕರಿ ಅಸೋಸಿಯೇಷನ್, ವೆಂಕಟೇಶ್ ಜಯನಗರ, ಕೋರ್ ಕಮಿಟಿ ಮೆಂಬರ್. ಬೇಕರಿಯವರು ತಪ್ಪು ಮಾಡಿದಾಗ ಎಲ್ಲ ಬೇಕರಿಯವರನ್ನ ಕೈ ತೋರಿಸುವ ಕಾಲ ಇದಾಗಿದೆ. ಆದ್ದರಿಂದ ಆ ತಪ್ಪು ಭಾವನೆಯನ್ನು ಮೊದಲು ನಾವು ತೆಗೆದುಹಾಕಬೇಕು. ಯಾರೋ ಮಾಡಿದ ಒಂದು ತಪ್ಪಿಗೆ ಇಡೀ ಕರ್ನಾಟಕದ ಬೇಕರಿಯ ಒಂದು ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಉದ್ದಿಮೆಯನ್ನು ನಾವು ಅದನ್ನು ಅಲ್ಲಗಳೆಯಬಾರದು. ಅದನ್ನು ಸರಿಪಡಿಸಲು ಅವರಿಗೆ ನಾವು ತಿಳುವಳಿಕೆ ಹೇಳಬೇಕು. ಆಗ ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದರೆ ಅವರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿ, ಅವರು ಸಂಘದ ಎಲ್ಲರನ್ನು ಉದ್ದೇಶಿಸಿ ಕರ್ನಾಟಕದ ಬೇಕರಿ ಉದ್ಯಮಿ ಮತ್ತು ಸ್ವೀಟ್ ಸ್ಟಾಲ್ ಉದ್ಯಮಿಗಳನ್ನು ಉದ್ದೇಶಿಸಿ 2 ಮನದಾಳದ ಮಾತನ್ನು ಹಂಚಿಕೊಂಡಿರ್ತಕ್ಕಂಥ ವಿಡಿಯೋವನ್ನು ನಾವು ಹಾಕಿದ್ದೇವೆ. ಇದಕ್ಕೆ ಈ ವಿಡಿಯೋ ಮಾಡಲು ನಮಗೆ ಜಿ.ಕೆ. ಪ್ರಮೋದ್ ಅವರು ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಆದ್ದರಿಂದ ನಾವು ಬಂದು ಒಂದು ವಿಡಿಯೋ ಕಾರ್ಯಕ್ರಮವನ್ನು ಹಾಕಿದ್ದೇವೆ. ಪೂರ್ತಿಯಾಗಿ ಕೇಳಿ, ಎಲ್ಲರಿಗೂ ಶೇರ್ ಮಾಡಿ. ಈ ಕಾರ್ಯಕ್ರಮ ಎಲ್ಲರಿಗೂ ತಲುಪಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಧನ್ಯವಾದಗಳು. ಪತ್ರಕರ್ತರ ಭವನ, ಹಾಸನ. ವಿಷಯ: ಕರ್ನಾಟಕ ಬೇಕರಿ ಮತ್ತು ಸ್ವೀಟ್ ಅಸೋಸಿಯೇಷನ್ ಹಾಗೂ ಹಾಸನ ಬೇಕರಿ ಮಾಲೀಕರ ಸಂಘ ಜಂಟಿ ಪತ್ರಿಕಾಗೋಷ್ಠಿ ಅಫಿಲಿಯೇಷನ್ ಒಡಂಬಡಿಕೆಯ ಸಹಿ. ಹಾಸನ ರಾಜ್ಯದ ಬೇಕರಿ ಆ್ಯಂಡ್ ಸ್ವೀಟ್ಸ್ ಮತ್ತು ಕೆಫೆ ಉದ್ಯಮಿಗಳು ಒಂದೇ ವೇದಿಕೆಯಲ್ಲಿ ಸಂಘಟಿಸುವ ನಿಟ್ಟಿನಲ್ಲಿ ಇಂದು ಹಾಸನದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಕರ್ನಾಟಕ ಬೇಕರಿ ಸ್ವೀಟ್ಸ್ ಅಸೋಸಿಯೇಷನ್ ರಿಜಿಸ್ಟರ್ KBSA ಹಾಗೂ ಹಾಸನ ಬೇಕರಿ ಮಾಲೀಕರ ಸಂಘ ರಿಜಿಸ್ಟರ್ ಇಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅಫಿಲಿಯೇಷನ್ ಒಡಂಬಡಿಕೆ ಅಧಿಕೃತವಾಗಿ ಸಹಿ ಹಾಕಿದರು. ಈ ಒಡಂಬಡಿಕೆಯೊಂದಿಗೆ ಹಾಸನ ಬೇಕರಿ ಮಾಲೀಕರ ಸಂಘ ಸಂಪೂರ್ಣವಾಗಿ KBSAಗೆ ವಿಲೀನಗೊಂಡು ರಾಜ್ಯದ ಮಟ್ಟದ ಸಂಘಟನೆ ಮತ್ತು ಬಲಿಷ್ಠವಾಗಿದೆ. ಇದರೊಂದಿಗೆ KBSA ಸದಸ್ಯರ ಸಂಖ್ಯೆ 2000ಕ್ಕೆ ಏರಿದೆ. ಪತ್ರಿಕಾಗೋಷ್ಠಿಯಲ್ಲಿ KBSA ರಾಜ್ಯದ ಸಂಚಾಲಕರಾದಂತಹ ಶ್ರೀ ಕೇಶವ ಅಯ್ಯಂಗಾರ್ HK ಅವರು ಮಾತನಾಡಿ, ಕರ್ನಾಟಕದ
ಪ್ರತಿಯೊಂದು ಜಿಲ್ಲೆಯಲ್ಲಿ ಬೇಕರಿಯಲ್ಲಿ ಉದ್ಯಮಿಗಳನ್ನು ಒಂದೇ ಸೂರಿನಡಿ ತರುವುದು ನಮ್ಮ ಗುರಿ. ಹಾಸನ ಜಿಲ್ಲೆ ಉದ್ಯಮಿಗಳ ಈ ನಿರ್ಧಾರ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. GST, ಫುಡ್ ಲೈಸೆನ್ಸ್, ಕಚ್ಚಾ ವಸ್ತುಗಳ ದರ ಏರಿಕೆ ಸೇರಿದಂತೆ ಉದ್ಯಮದ ಎಲ್ಲ ಸಮಸ್ಯೆಗಳಿಗೆ ಇನ್ನು ಮುಂದೆ ನಾವು ಒಂದೇ ಧ್ವನಿಯಾಗಿ ಹೋರಾಡುತ್ತೇವೆ ಎಂದು ಹೇಳಿದರು. ಹಾಸನ ಬೇಕರಿ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಎಂ ಪ್ರಸಾದ್ ಅವರು ಮಾತನಾಡಿ, ರಾಜ್ಯ ಮಟ್ಟದ ಸಂಘಟನೆಯೊಂದಿಗೆ ಕೈ ಜೋಡಿಸಿರುವುದು ನಮಗೆ ಹೆಮ್ಮೆ. ನಮ್ಮ ಸದಸ್ಯರಿಗೆ ಕಾನೂನು ನೆರವು, ತರಬೇತಿ, ಸರ್ಕಾರಿ ಯೋಜನೆಗಳ ಮಾಹಿತಿ ಎಲ್ಲವೂ ಈಗ ಸುಲಭವಾಗಿ ಸಿಗಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಂತಹ ಗಣ್ಯರು ಶ್ರೀ ಕೇಶವ ಅಯ್ಯಂಗಾರ್ HK, ರಾಜ್ಯ ಸಂಚಾಲಕರು KBSA, ಶ್ರೀನಿವಾಸ N, ಉಪ ಅಧ್ಯಕ್ಷರು KBSA, ಡಾಕ್ಟರ್ B ಮಧು, ಪ್ರಧಾನ ಕಾರ್ಯದರ್ಶಿ KBSA, ಶ್ರೀ ವೆಂಕಟೇಶ್, ಕಾರ್ಯದರ್ಶಿ KBSA, ಶ್ರೀ MR ಪ್ರಸಾದ್, ಅಧ್ಯಕ್ಷರು ಹಾಸನ ಬೇಕರಿ ಮಾಲೀಕರ ಸಂಘ, ಶ್ರೀ ಹರಿಕುಮಾರ್, ಕಾರ್ಯದರ್ಶಿ ಹಾಸನ ಬೇಕರಿ ಮಾಲೀಕರ ಸಂಘ, ಶ್ರೀ ಧರಣೀಶ್ ಕುಮಾರ್, ನಿರ್ದೇಶಕರು ಹಾಸನ ಬೇಕರಿ ಮಾಲೀಕರ ಸಂಘ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ 100 ಜನ ಬೇಕರಿ, ಸ್ವೀಟ್ಸ್, ಕೆಫೆ ಉದ್ಯಮಿದಾರರಿಗೆ ಆಹಾರ ಸುರಕ್ಷತೆ ತರಬೇತಿಯನ್ನು ಆಯೋಜಿಸಿರುವುದಾಗಿ ಘೋಷಿಸಲಾಗಿದೆ. ಸಂಪರ್ಕ ಶ್ರೀ ಕೇಶವ್ ಅಯ್ಯಂಗಾರ್ HK, ರಾಜ್ಯ ಸಂಚಾಲಕರು KBSA. ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ಕೇಶವ ಅಯ್ಯಂಗಾರ್, ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಸೋಸಿಯೇಷನ್ನ ರಾಜ್ಯ ಸಂಚಾಲಕ ಮಾತಾಡ್ತಾ ಇದ್ದೀನಿ. ನಮ್ಮ KBSA, ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಶ್ರೀನಿವಾಸ್ ಅವರು, KBSನ ಜನರಲ್ ಸೆಕ್ರೆಟರಿ ಶ್ರೀ ಡಾಕ್ಟರ್ BR ಮಧು ಅವರು, ಹಾಸನ ಜಿಲ್ಲಾ ಬೇಕರಿ ಮಾಲೀಕರ ಸಂಘದ ಅಧ್ಯಕ್ಷರು ಪ್ರಸಾದ್ MR, ಜಂಟಿ ಕಾರ್ಯದರ್ಶಿ ಹರೀಶ್ ಕುಮಾರ್, ಹಾಸನ ಜಿಲ್ಲಾ ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ ಅಸೋಸಿಯೇಷನ್ನ ಕೋರ್ ಕಮಿಟಿ ಮೆಂಬರ್ ವೆಂಕಟೇಶ್ HK, ಬೇಕರಿ ಮಾಲೀಕರ ಸಂಘದ ನಿರ್ದೇಶಕ ಧರಣಿ SH, ಧರಣಿ ವಿನಯ್ H. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಸೋಸಿಯೇಷನ್ ಹಾಸನ ಜಿಲ್ಲಾ ಬೇಕರಿ ಮಾಲೀಕರ ಸಂಘದ ಜೊತೆ ಈ ದಿನ ಒಂದು ಒಡಂಬಡಿಕೆಗೆ ಬಂದಿದೆ. ನಾವು KBSA 2020ರಲ್ಲಿ ಪ್ರಾರಂಭ ಮಾಡಿದ್ವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಅಸೋಸಿಯೇಷನ್ ಇರಬೇಕು. ಆ ವ್ಯಾಪಾರಸ್ಥರು ಯಾರು ಬೇಕರಿ ಹಾಗೂ ಸ್ವೀಟ್ಸ್ ಮತ್ತು ಆಹಾರೋದ್ಯಮಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಒಂದು ಒಗ್ಗಟ್ಟನ್ನು, ಸರ್ಕಾರದಿಂದ ಬರತಕ್ಕಂತಹ ಎಲ್ಲ ಒಂದು ಯೋಜನೆಗಳು ಮತ್ತು FASSI ಪ್ರಾಬ್ಲಮ್ ಇರ್ಬೋದು,
ಅಥವಾ ಯಾವುದೇ ತೊಂದರೆ ಉಂಟಾದಾಗ ಒಗ್ಗಟ್ಟಾಗಿ ಅದನ್ನ ಪರಿಹಾರ ಮಾಡುವಂತಹ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೋಸ್ಕರ ನಾವು ಈ ಒಂದು ಸಂಘವನ್ನು ಸಂಸ್ಥಾಪಿಸಿದ್ದೇವೆ. ಈ ದಿನ ಹಾಸನ ಜಿಲ್ಲಾ ಬೇಕರಿ ಓನರ್ಸ್ ಅಸೋಸಿಯೇಷನ್ ಒಂದಿಗೆ ನಮ್ಮ ಒಡಂಬಡಿಕೆ ಈ ದಿನ ಆಗ್ತಾ ಇದೆ. ಎಂ.ಆರ್. ಪ್ರಸಾದ್ ಅವರು ತುಂಬ ಶ್ರದ್ಧೆಯಿಂದ ಈ ಹಾಸನ ಜಿಲ್ಲೆಯ ಓನರ್ಸ್ ಅಸೋಸಿಯೇಷನ್ ಏನಿದೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಈಗ ಅವರು ನಮ್ಮ ಜೊತೆಯಾಗೋದ್ರಿಂದ ಒಂದು ಬಹಳ ಹೆಚ್ಚಿನ ಪ್ರಾಬಲ್ಯ ಸಿಗುತ್ತೆ. ಯಾವುದೇ ಹೋರಾಟ ಆಗಲಿ ಸರ್ಕಾರದಿಂದ ಬರತಕ್ಕಂತಹ ಯಾವುದೇ ಒಂದು ಯೋಜನೆಗಳನ್ನು ಎಲ್ಲ ಸಂಬಂಧಿತರಿಗೆ ತಲುಪಿಸುವಂತಹ ಕೆಲಸ ಮಾಡುವುದರಲ್ಲಿ ನಮಗೊಂದು ಆನೆ ಬಲ ಸಿಕ್ಕಿದೆ. ನಮ್ಮ KBSA ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇರತಕ್ಕಂತಹ ಎಲ್ಲ ಸಣ್ಣ ಸಣ್ಣ ಅಸೋಸಿಯೇಷನ್ ಎಲ್ಲ ಸೇರಿಸಿ ಒಂದು ದೊಡ್ಡ ಮಟ್ಟದ ಅಸೋಸಿಯೇಷನ್ ಆಗಿ ಮಾರ್ಪಡಿಸಬೇಕು ಅಂತೇಳಿ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ. ಇವತ್ತು ಹಾಸನ ಜಿಲ್ಲಾ ಬೇಕರಿ ಓನರ್ಸ್ ಅವರ ಆಶ್ರಯದಲ್ಲಿ 100 ಜನ ಆಹಾರೋದ್ಯಮಿಗಳಿಗೆ, ಬೇಕರಿ ಇರ್ಬೋದು, ಸ್ವೀಟ್ ಸ್ಟಾಲ್ ಇರ್ಬೋದು, ಸಣ್ಣ ಕೆಫೆಗಳಿರ್ಬೋದು, ಇವರೆಲ್ಲರ ಮಾಲೀಕರಿಗೆ ಮತ್ತು ಕಾರ್ಮಿಕರಿಗೆ ಫಾಸ್ಟ್ ಟ್ರ್ಯಾಕ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಫಾಸ್ಟ್ ಟ್ರ್ಯಾಕ್ ಕಾರ್ಯಕ್ರಮ ಫುಡ್ ಆಹಾರ ಸಂಸ್ಕರಣೆ ಮತ್ತು ಶುಚಿತ್ವ, ನೈರ್ಮಲ್ಯ ಇದನ್ನೆಲ್ಲ ಕಾಪಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಆಯೋಜಿಸಿರತಕ್ಕಂತಹ ಒಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಉಚಿತ ಕಾರ್ಯಾಗಾರ ಇದು. ಇದಕ್ಕೆ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ತರಬೇತಿದಾರರು ಬರ್ತಾ ಇದ್ದಾರೆ ಮತ್ತು ಸರ್ಟಿಫಿಕೇಟ್ಗಳನ್ನು ಸಹ ಪ್ರಮಾಣ ಪತ್ರಗಳನ್ನು ಭಾಗವಹಿಸಿದ್ದಕ್ಕೆ ನಾವು ತಲುಪಿಸ್ತಾ ಇದ್ದೇವೆ. ಇವತ್ತೇ ಇದೆ. ಜಾಗೃತಿ ಕನ್ವೆನ್ಷನ್ ಹಾಲ್, ಬೇಲೂರು ರಸ್ತೆ, ವಿಜಯನಗರ. ಕರ್ನಾಟಕ ಬೇಕರಿ ಸ್ವೀಟ್ಸ್ ಅಸೋಸಿಯೇಷನ್ ಇದು ಬೇರೆ ಬೇರೆ ಮೊದಲಿಂದ ಬಂದಿತ್ತಾ? ಹೌದೌದು. ಬೇರೆ ಆಗಿತ್ತಾ? ಇಲ್ಲ, ನಾವೇ ಸಪರೇಟ್ ಬಾಡಿ ಇದ್ವಿ, ಈಗ ಜೊತೆ ಆಗ್ತದೆ. ಈಗ ಇರೋದು ಎರಡನೇ ರಾಜ್ಯದಲ್ಲಿ ಇಲ್ಲ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ. ಈಗ ಉಡುಪಿಯವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಉಡುಪಿನಲ್ಲಿ ನಾನು ಕೇಳಿದ್ರೆ ಕರ್ನಾಟಕ ಬೇಕರಿ ಸ್ವೀಟ್ಸ್ ಅಸೋಸಿಯೇಷನ್ ರಾಜ್ಯಕ್ಕೆ ಒಂದೇನಾ? ಒಂದೇ ಅಂತ ಕೇಳಿದ್ರೆ ಒಂದೇ. ಬೇಕರಿ ಬಹಳ ದೊಡ್ಡದಾಗಿ ಬೆಳೆದಿರುವಂತ ಉದ್ಯಮ ಇತ್ತೀಚೆಗೆ. ಹಳೆ ಬ್ರ್ಯಾಂಡ್ಗಳೆಲ್ಲ ಹೊರಗಿದೆ ಬಿಡಿ. ಕ್ಯಾಪ್ನಲ್ಲಿ ಬೈನಳ್ಳಿ ಡಿಫರೆಂಟ್ ಆದದ್ದು ಇದೇ ಸ್ವರೂಪನೇ ಬೇರೆ ಸ್ವರೂಪ ಆಗಿದೆ. ಒಂದು ಏನು ಅಂತಂದ್ರೆ ಈ ಬೇಕರಿಗಳಲ್ಲಿ ಬೇಕರಿ ತಿನಿಸುಗಳನ್ನ ತಿನ್ನಬಾರದು. ಅವುಗಳಲ್ಲಿ ಬಹಳ ಎಸೆನ್ಸ್ಗಳು, ಕಲರ್ಗಳು ಎಲ್ಲ ಹಾಕಿ, ಮೈದಾ ಅದು ಇದೆಲ್ಲ ಹಾಕಿ ಮಾಡ್ತಾರೆ ಅನ್ನೋದ್ರಿಂದ ಎಲ್ಲೇ ಹೋದ್ರು ನೀವು ಇದೇ ಅಡ್ವೈಸ್ ಮಾಡೋದು. ನಿಮ್ಗೆ ಮಗನಕ್ಕೂ ಬಂದಿದೆ. ಈ ಆರೋಪದಿಂದ ನೀವು ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಒಂದು. ಎರಡನೇದಾಗಿ ನೀವು ಅದನ್ನ ಆತರ ಆರೋಗ್ಯಕ್ಕೆ ಪರಿಣಾಮ ಬೀರುವಂತದನ್ನ ನೀವು ಹಾಕ್ತಾ ಇದ್ದೀರಾ. ಜೊತೆಗೆ ಅತಿ ಹೆಚ್ಚು ಲಾಭವನ್ನ ತಂದು ಕೊಡುವಂತ ಉದ್ಯಮ ಅನ್ನೋದು ಕೂಡ ಏನು ಸರ್? ಈಗಾಗಲೇ ನೀವು ಹೇಳಿದ ಪ್ರಶ್ನೆಗೆ ನಾವು ಇದುವರೆಗೂ ಕೂಡ ಅಪ್ಗ್ರೇಡ್ ಆಗಬೇಕು. ಈಗ ಕಾಲಕ್ಕೆ ಕಾನೂನುಗಳು ಮತ್ತೆ ಫುಡ್ ಸೇಫ್ಟಿ ಕಾನೂನುಗಳೆಲ್ಲ ಚೇಂಜ್ ಆಗ್ತಾ ಇದ್ದಾವೆ, ಬದಲಾವಣೆಗಳಾಗ್ತಾ ಇದೆ ಕಾಲಕ್ಕೆ. ಹಾಗಾಗಿ ನಮ್ಮ ಒಂದು ಹಾಸನ ಬೇಕರಿ ಮಾಲೀಕರ ಸಂಘದ ವತಿಯಿಂದ ಮತ್ತೆ KBSA ಬೆಂಗಳೂರು ಇವರು ಸಹಯೋಗದಲ್ಲಿ ನಮ್ಮ ಕಾರ್ಮಿಕರಿಗೆ ಮತ್ತು ಮಾಲೀಕರಿಗೆ ಒಂದು ತರಬೇತಿಯನ್ನು ನೀಡಬೇಕು. ಯಾವ ರೀತಿ ಬೇಕರಿಗಳನ್ನ, ಯಾವ ರೀತಿ ಫುಡ್ ಕಲರ್ಸ್ ಇದೆ, ಆ ಕಲರ್ಸ್ ಅನ್ನ ಯೂಸ್ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದನ್ನ ಒಂದು ತರಬೇತಿ ಮುಖಾಂತರವಾಗಿ ಇವತ್ತು ನಾವು ಅದೇ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಹಾಸನಲ್ಲಿ. ಈ ಬೇಕರಿ ಮಾಲೀಕರು ಮತ್ತೆ ಕಾರ್ಮಿಕರು ಎಲ್ಲರೂ ಕೂಡ ಇವತ್ತು 2:30 ಗಂಟೆಗೆ ಜಾಗತಿಕ ಕನ್ವೆನ್ಷನ್ ಅಲ್ಲಿ ಅದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಯಾಕೆ ನಾವು ಅಪ್ಗ್ರೇಡ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಯೋಜನೆಯನ್ನ ಮಾಡ್ಕೊಂಡಿದ್ದೀವಿ. ಈಗ ಸೈಂಟಿಫಿಕಲಿ ಏನಾದ್ರು ಪ್ರೂವ್ ಇದೆಯಾ ನಾನು ಕೇಳ್ತಿರೋದು. ಬೇಕರಿ ಐಟಮ್ಸ್ ತಿಂದ್ರೆ ಫ್ಯಾಟ್ ಆಗ್ತಾರೆ, ಬಹಳ ದಪ್ಪ ಆಗ್ತಾರೆ, ಅದನ್ನು ತಿನ್ನಿ ಇದನ್ನು ತಿನ್ನಿ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ಅದೇನು ಎನಿ ಸೈಂಟಿಫಿಕ್ ರೀಸನ್ ಬಿಹೈಂಡ್ ಇರ್ತಾರೆ ಅಲಿಗೇಷನ್ ಅಂತ ನಾನು ಕೇಳ್ಬೋದು. ಸರ್, ಮಿತಿಯಲ್ಲಿ ತಗೊಂಡ್ರೆ ಯಾವುದೋ ವಿಷ ಅಲ್ಲ. ನೀವು ಮನೆಯಲ್ಲಿ ಊಟ ಮಾಡಿ ಇದನ್ನ ಸ್ನ್ಯಾಕ್ಸ್ ತರ ಬಳಸಿದ್ರೆ ನಾವು ಅದರಿಂದ ಆರೋಗ್ಯಕ್ಕೆ ಪರಿಣಾಮ ಆಗೋದು ಕಡಿಮೆ. ಮೊದಲು ಡಾಕ್ಟರ್ಗಳು ಹೇಳ್ತಾ ಇದ್ದಿದ್ದು ಅವ್ರಿಗೆ ನಮ್ಗೆ ಹುಷಾರಿಲ್ಲ ಅಂತಂದ್ರೆ ಬ್ರೆಡ್ ತಿನ್ನಿ ಅನ್ನೋರು. ನಾವು ಅದನ್ನು ನೋಡೋಣ, ಇದನ್ನು ನೋಡೋಣ. ಈಗ ಕೆಲವರು ರೀಲ್ಸ್ ಮಾಡೋರಾಗಲಿ, ಕೆಲವರು ಅನರ್ಹರು ಅವರು ಈ ರೀತಿ ಬಿಡ್ತಾ ಇದ್ದಾರೆ. ಯಾವುದೋ ಒಂದು ಬೇಕರಿಲಿ ಆಗಿರುವಂತ ಒಂದು ಸಣ್ಣ ಘಟನೆ ಇಟ್ಕೊಂಡು ವಿಡಿಯೋ ಮಾಡಿ ಆಚೆ ಬಿಡ್ತಾ ಇದ್ದಾರೆ. ಸೊ
ಸೊ ಇಡೀ ಆಹಾರೋದ್ಯಮಕ್ಕೆ, ನಮ್ಮ ಬೇಕರಿ ಹಾಗೂ ಸ್ವೀಟ್ಸ್ ಆಹಾರೋದ್ಯಮಕ್ಕೆ ಒಂದು ಕೆಟ್ಟ ಹೆಸರು ತರಕ್ಕೆ ಅದು ಒಂದು ಕಾರಣವಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಈ ರೀತಿ ನಾವು ಜನರಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ನಮ್ಮ ಆಹಾರ ವಿಷ ಅಲ್ಲ, ನಿಮ್ಮ ಆರೋಗ್ಯಕ್ಕೆ ನಾವು ನಮ್ಮ ಇದು ಜವಾಬ್ದಾರಿ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಫಸ್ಟ್ ನಾವು ನಮ್ಮ ಸಂಘ ಸಂಘಟನೆಗಳನ್ನು ನಾವು ದೃಢಪಡಿಸಿ, ಅದಾದ್ಮೇಲೆ ಆಹಾರೋದ್ಯಮದಲ್ಲಿ ಇರುವಂತ ಗಣ್ಯರನ್ನ ನಾವು ಕರೆಸಿ ಒಂದು ಪಾಡ್ಕಾಸ್ಟ್ಗಳನ್ನು ಮಾಡಿಸಿ ನಾವು ಜನಕ್ಕೆ ನಾವು ಜಾಗೃತಿ ಮೂಡಿಸಕ್ಕೆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಬಹಳ ಅತಿ ಹೆಚ್ಚು ಲಾಭ ಇದೆ ಆಹಾರೋದ್ಯಮದಲ್ಲಿ ಅಂತ. ಲಾಭ ಯಾಕೆ ಹೇಳಿದೆ ಅಂದ್ರೆ ಇಲ್ಲಿ ಕೆಲವು ಪ್ರಾಪರ್ಟೀಸ್ ಪರ್ಚೇಸ್ ಮಾಡಿದ್ರೆ ಅಲ್ಲಿದೆ ಅಂತ ಬೇಕರಿ ಗೊತ್ತಾಯಿತು. ಹೌದು, ವ್ಯಾಪಾರ ಮಾಡೋದೇ ಲಾಭಕ್ಕೋಸ್ಕರ ಸರ್. ವ್ಯಾಪಾರಿಗಳು ಇರೋದೇ ಲಾಭ ಮಾಡಕ್ಕೆ. ಹಾಗಂತ ಬರೀ ಲಾಭ ಮಾಡ್ಲಿಕ್ಕೆ ಅಂತ ಅಲ್ಲ, ನಮ್ಮಿಂದ ಬಹಳಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ, ಬಹಳಷ್ಟು ಜೀವನಗಳು ನಡೀತಾ ಇದೆ, ಬಹಳಷ್ಟು ಫ್ಯಾಮಿಲೀಸು ಫಸ್ಟ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಈ ಲೆವೆಲ್ ಅಲ್ಲಿ ಬಹಳಷ್ಟು ಜನಕ್ಕೆ ಅವರ ಜೀವನಕ್ಕೆ ದಾರಿ ಆಗ್ತಾ ಇದೆ. ನಾವು ಈ ರೀತಿ ನೋಡ್ತಾ ಇದ್ದೀವಿ ಸರ್ಕಾರದಿಂದ ಏನೇ ಸರ್. ಬಹಳಷ್ಟು ಇದೆ. FKCC ಅದು FKCC ನಿಮಗೆ ಸವಾಲುಗಳು ಇದೆಯಾ? ಇಲ್ಲ, ಈ ಸದ್ಯಕ್ಕಂತೂ ಯಾವುದೂ ಇಲ್ಲ ಸರ್. ಅದೇ ಹೋರಾಟ ಮಾಡ್ತಾ ಇದೀವಿ ನಮ್ಮ MSME ಅಡಿ MSME ಅಡಿ ಸ್ಮಾಲ್ ಅಂಡ್ ಮೀಡಿಯಂ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತ. ಮೈದಾ ಬಾರಿ ಡೇಂಜರ್ ಸರ್ ಬ್ರೆಡ್ ತಿಂದ ಸತ್ತವ್ರೆ. ಎಲ್ಲ ನಾನು ಹೇಳಿದ್ದು ಡೇಂಜರ್ ಅಂತಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲಿ ಹೇಳ್ಬೇಕಂದ್ರೆ ಸ್ಟ್ಯಾಂಡರ್ಡ್ ಆಗಿರುವಂತ ಬೇಕರಿಗಳಲ್ಲಿ ಯಾವುದೇ ಒಂದು ವಸ್ತುವನ್ನ ಉಪಯೋಗಿಸ್ಬೇಕಾದ್ರೆ ಅದರ ಗುಣಮಟ್ಟ, ಆ ಗುಣಮಟ್ಟವನ್ನು ಕಾಯ್ಕೊಳ್ಳುವಂತ ಬೇಕರಿಯಲ್ಲಿ ತಿಂದ್ರೆ ಯಾವುದೇ ಪರಿಣಾಮ ಇಲ್ಲ. ಕೆಮಿಕಲ್ನೆಸ್ ಬರ್ತಾ ಇದೆ ಇರುತ್ತೆ ಸರ್, ಇಲ್ಲ ಅಂತಲ್ಲ. ಎಲ್ಲದರಲ್ಲೂ ಕೆಮಿಕಲ್ ಅಡಿಗೆ ಎಣ್ಣೆನೂ ಇದೆ. ಅಡಿಗೆ ಎಣ್ಣೆ ಕೆಮಿಕಲ್ ಇದ್ರೆ ಯಾವ ಬರುತ್ತೆ. ಬ್ಲೀಚ್ ಇತ್ತು ಸರ್, ಮೊದಲು ಬ್ಲೀಚಿಂಗ್ ಅದನ್ನೇ ಆಟ ಅಂತ ಹೇಳ್ತಾರೆ ಸರ್. ಯಾವುದೋ ಗೋಧಿಯಿಂದ ಡೈರೆಕ್ಟ್ ಆಗಿ ಮೈದಾ ಮಾಡದೆ ಮಾಡುವಂತ ಪ್ರಾಡಕ್ಟ್ಗಳು ಆಗ್ತಾ ಇದೆ. ಅದರಲ್ಲೂ ಈಗ ಗೋಧಿಯಿಂದ ತಯಾರು ಮಾಡತಕ್ಕಂಥ ಪದಾರ್ಥಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸಾಕಷ್ಟು ರೆಸ್ಪಾನ್ಸ್ ಬಂದಿದೆ. ಸುಮಾರು ಬ್ರೌನ್ ಬ್ರೆಡ್ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಪೂರ ಮಿಲೆಟ್ಸ್ ಬ್ರೆಡ್ಡು, ಗೋಧಿ ಬ್ರೆಡ್, ಮಲ್ಟಿಗ್ರೈನ್ಸು, ಈ ರೀತಿ ವಿವಿಧವಾದ ಹಿಂದೆಲ್ಲ ಬರೀ ಮೈದಾದಲ್ಲೇ ಮಾಡ್ತಾ ಇದ್ರು. ಈಗ ಮೈದಾನ ಹೊರತುಪಡಿಸಿ ಮಾಡುವಂಥ ಕೆಲಸ ಆಗ್ತಾ ಇದೆ ಸರ್. ಯಾರು ಅಪೇಕ್ಷೆ ಪಡ್ತಾರೆ ಮೈದಾ ತಿನ್ಬೋದು ಬಾಯಿ ರುಚಿಗೆ, ಹೆಲ್ತ್ ಕಾನ್ಶಿಯಸ್ಗೋಸ್ಕರ ನಾವು ಬೇರೆ ಬೇರೆ ವೆರೈಟೀಸ್ನು ಮಾಡ್ತಾ ಇದ್ದೀವಿ. ಅದು ಡಾಕ್ಟರ್ಗಳು ಸಹಜವಾಗಿ ಹೇಳೋದು ಬೇಕರಿ ಐಟಮ್ ತಿನ್ನೋದು ಬಿಡ್ರಿ ಅಂತಾರೆ ಹೇಳ್ತಾರೆ ಸರ್. ಈಗ ಯಾವುದೂ ಮೈದಾ ಅನ್ನೋದೊಂದು ನಮ್ಮ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಪಯೋಗ ಆಗುವಂತ ಒಂದು ಆಹಾರ ಪದಾರ್ಥ. ಆ ಮೈದಾನ ನಮ್ಮ ದೇಶಕ್ಕೆ ಮಾದರಿ ಅನುಗುಣವಾಗಿ ಮಿತವಾಗಿ ಉಪಯೋಗಿಸಿದ್ರೆ ಏನು ಆಗಲ್ಲ. ಇದು ಬೇರೆ ದೇಶದಲ್ಲಿ ಅತಿ ಹೆಚ್ಚು ಮೈದಾದಲ್ಲಿ ಪ್ರತಿದಿನ ತಿಂಡಿ ಊಟ ಎಲ್ಲಾನು ಬ್ರೆಡ್ಡೇನೆ ಇರುತ್ತೆ. ಅವ್ರ ದೇಹಕ್ಕೆ ಅಲ್ಲಿ ಹೊಂದ್ಕೊಳ್ಳುತ್ತೆ. ನಮ್ಮ ದೇಶದಲ್ಲಿ ನಮ್ಮ ಆಹಾರ ಪದ್ಧತಿಗಳು ಬೇರೆ ಬೇರೆ ಇದೆ. ಆದ್ರಿಂದ ನಮ್ಮಲ್ಲಿ ಮಿತವಾಗಿ ತಿಂದ್ರೆ ಯಾವ್ದು ಏನೂ ಆಗಲ್ಲ. ನೀವು ಪ್ರತಿದಿನ ಬೆಳೆ ತಿಂತೀವಿ ನಾವೆಲ್ಲ. ಇದು ಹೆಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ತಂದ್ರು ಮಿಲ್ ಮಾಡಿ ನಮ್ಗೆ ಕೊಡಲ್ಲ. ಇದರಲ್ಲಿ ನಮ್ಮ ಹೋಟೆಲಲ್ಲಿ ಎಲ್ಲ ಎಣ್ಣೆ ಉಳಿದಿರೋ ಎಣ್ಣೆನ, ವೇಸ್ಟ್ ಎಣ್ಣೆನ ತಗೊಂಡು ಹೋಗ್ಬಿಟ್ಟು 5 ರೂಪಾಯಿ 10 ರೂಪಾಯಿ ತಗೊಂಡೋಗಿ ಆ ಎಣ್ಣೆ ಬೇಳೆಗೆಲ್ಲ ಮಿಕ್ಸ್ ಮಾಡಿ ಅವಾಗ ಚಮಕ್ ಬರುತ್ತೆ, ಮಿಂಚುತ್ತದು. ಅದನ್ನೆಲ್ಲ ತಿಂತೀವಿ. ಇದನ್ನ ಯಾರು ಹೇಳ್ತಾರೆ? ಇದು ನಮ್ಮ ಬೇಕರಿ ಉದ್ಯಮ ಬಂದು ಜಸ್ಟ್ ಸ್ನಾಕ್ಸ್, ಊಟ ಅಲ್ಲ ಇದು. ನಾವು ಯಾರಿಗೂ ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ಹೇಳ್ತಾ ಇಲ್ಲ. ಯಾರು ಊಟ ಮಾಡೋದು ಅದರಲ್ಲಿ ಏನೋ ಬೆಡ್ ತಿಂದೆ ಹೊಟ್ಟೆ ಜೀವನ ಮಾಡಿ ಹಿಂದೆಲ್ಲ ಮಾಡ್ತಾ ಇದ್ರು. ಬಟ್ ಇವತ್ತಿನ ಸಿಚುವೇಶನ್ ಜಸ್ಟ್ ಸ್ನಾಕ್ಸ್. ಇದರಿಂದ ಯಾವುದೇ ತರ ತೊಂದರೆ ಇಲ್ಲ. ಮೈದಾ ಅಂದ್ರೆ ಇವತ್ತು ಹೇಳಿದ್ರು ಅಟ್ಟ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತೀನಿ. ಏನಿಲ್ಲ, ಯಾವುದೇ ತರ ತೊಂದರೆ ಇಲ್ಲ. ಮಿತವಾಗಿ ತಿನ್ಬೇಕು, ಹಿತವಾಗಿ ತಿನ್ಬೇಕು. ಅದರಲ್ಲಿ ನೀವು ಸ್ವಚ್ಛತೆ ಬಗ್ಗೆ ಕೇಳಿದ್ರಿ. ನಾವು ಅದೇ ಒಂದು ನಮ್ಮ ಬೇಕರಿ ಉದ್ಯಮದವರಿಗೆ ಏನಾಗಿದೆ ಅಂದ್ರೆ, ಈ ಬೇಕರಿ ನಮ್ಮ ಹಾಸನ ಜಿಲ್ಲೆಗಂತೂ ಇದೊಂದು ಒಳ್ಳೆ ದೇವರಿದ್ದಂಗೆ. ನಮ್ಗೆಲ್ಲ ಒಂದು ಲೈಫ್ ಕೊಟ್ಟಿದೆ. ಎಷ್ಟೋ ಜನಗಳ ಲೈಫ್ ನೀವು ಹೇಳ್ದಂಗೆ ಒಳ್ಳೊಳ್ಳೆ ಜಾಗಗಳು, ಬಿಲ್ಡಿಂಗ್ ಎಲ್ಲ ಮಾಡಿದೀವಿ ಅಂದ್ರೆ ಅದ್ರ ಶ್ರಮ ಇದೆ. 25 ವರ್ಷ ಜೀವನ ಮಾಡಿದೀವಿ. ಅಟ್ಲೀಸ್ಟ್ ಜೀವನದಲ್ಲಿ 25ನೇ ವರ್ಷದಲ್ಲಿ ಒಂದು ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಟಿರ್ಬೋದು. ಅದು ಸಂತೋಷವಾದ ವಿಚಾರನೆ. ನಮ್ಗೆಲ್ಲ ನಮ್ ಜಮೀನಿಲ್ಲ, ಏನಿಲ್ಲ, ನಿರ್ಗತಿಸಿದಂತ ಪರಿಸ್ಥಿತಿಯಿಂದ ಇದ್ದವ್ರು ನಾವು ಇವತ್ತು ಈ ಬೇಕರಿ ಉದ್ಯಮದಿಂದ ಇಲ್ಲಿ ತನಕ ಬಂದಿದ್ದೀವಿ. ಅದೇ ಉದ್ಯಮವನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮನ್ನ ಇಲ್ಲಿ ತನಕ ಬಂದಿರೋ ಉದ್ಯಮ ಒಂದು ನಾವು ಇವತ್ತು ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಮುಂದಿನ ಪೀಳಿಗೆನು ಒಂದು ನಾಲೆಡ್ಜ್ ಅವ್ರಿಗೆ ತುಂಬಿಟ್ಟು
ಮುಂದೆ ಈ ಬೇಕರಿ ಉದ್ಯಮವನ್ನು ತುಂಬಾ ಸ್ಟ್ರಾಂಗ್ ಆಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತ ಪ್ರತಿ ನಮ್ಮ ಜಿಲ್ಲೆಯಲ್ಲಿ ಇರುವಂತವರು ಮತ್ತೆ ನಾವೆಲ್ಲ ಹೊರ ರಾಜ್ಯದಲ್ಲಿ ಬೇಕರಿ ಮಾಡಿದ್ವಿ, ಅವರೆಲ್ಲ ಕರೆಸ್ಬಿಟ್ಟು ಒಂದು ಒಳ್ಳೆ ನಾಲೆಡ್ಜ್ ಸೇರಿ FSSAI ಅವರ ಅಲ್ಲಿಂದ ಕರೆಸ್ಬಿಟ್ಟು ಅವ್ರಿಗೆ ಒಂದು ನಾಲೆಡ್ಜ್ ಶೇರ್ ಮಾಡ್ತಾ ಇದೀವಿ. ರುಚಿ ಒಂದು ಅಂತಂದ್ರೆ ಓನ್ಲಿ ಫಾರ್ ಟೇಸ್ಟ್ ಅಲ್ಲ, ಶುದ್ಧವಾಗಿರ್ಬೇಕು. ನಾವು ಹೆಂಗಿರ್ಬೇಕು, ಕೊಡೋದ್ರಿಂದ ಹಿಡಿದು ಇಡೋದ್ರಿಂದ ಹಿಡಿದು ನಾವು ಹಿಂದೆಲ್ಲ ನಾವು ಬ್ರೆಡ್ ತಗೊಂಡು ಹೋಗ್ತಾ ಇದ್ದೆ, 1 ವಾರ ಇಡ್ತಾ ಇತ್ತು. ಬಟ್ ಇವತ್ತು ಇಡಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಆ ನಾಲೆಡ್ಜ್ ಗೊತ್ತಿಲ್ಲ ಜನಕ್ಕೆ. ಏನೋ ಅರ್ಜೆಂಟಿಗೆ ಏನೋ ಮಾಡ್ತಿಲ್ಲ, ಅದನ್ನೆಲ್ಲ ನಾವು ಸರಿಪಡಿಸ್ಕೊಳ್ಬೇಕು. ಕೆಲವು ಎಲ್ಲೋ ಮಾಡ್ತಾ ಇದ್ದಾರೆ, ಹೇಳಿ ಸತ್ಯ ಅದು ಗೊತ್ತಿಲ್ಲ ಅವ್ರಿಗೆಲ್ಲ ಒಳ್ಳೆ ಜಾಗಕ್ಕೆ ತಗೊಂಡು ಒಂದು ಒಳ್ಳೆ ವಿದ್ಯೆಯನ್ನ ಹೇಳ್ಕೊಟ್ಟು ಅವರಿಗೆ ವಿತ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತೇಳಿ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವೆಲ್ಲ ಸಹಕರಿಸ್ಬೇಕು. ಅದ್ರ ಬಗ್ಗೆ ನಾನು ಹೇಳ್ತಿದ್ದೆ, ಈಗ ಪ್ರಿಸರ್ವೇಟಿವ್ ಅಂತ ಯಾವುದೇ ಒಂದು ವಸ್ತು, ಯಾವುದೇ ಒಂದು ತಿನ್ನ ಪದಾರ್ಥ ಒಂದು ಲಾಂಗ್ ಲೈಫ್ ಟರ್ಮ್ ಬರಬೇಕು ಅಂತಂದ್ರೆ ಅದು ಪ್ರಿಸರ್ವೇಟಿವ್ ಇದು ಮಾಡಲೇಬೇಕು, ಎನಿ ಕಂಪ್ನಿ. ಬಟ್ ನಮ್ಮಲ್ಲಿ ವಿಶೇಷ ಅಂತಂದ್ರೆ ನಾವು ಬೇಕರಿಗಳಲ್ಲಿ ಯಾವುದೇ ವಿತೌಟ್ ಪ್ರಿಸರ್ವೇಟಿವ್ ನಾವು ಐಟಮ್ ಮಾಡ್ತೀವಿ. ಯಾಕೆ ಅಂದ್ರೆ ಅದು ನಮ್ಮ ಬೇಕರಿ ಒಂದು ಬ್ರೆಡ್ ಅನ್ನ ತಗೊಂಡೋದ್ರೆ ನಮ್ಮ ವಾರಗಟ್ಟಲೆ ಇಡ್ಲಿಕ್ಕೆ ಬರಲ್ಲ. ಕನಿಷ್ಠ ಅಂತಂದ್ರೆ 24 hours 2 ದಿವಸ ನಮ್ಮ ಬೇಕರಿ ಬ್ರೆಡ್ ಬರೋದೇ. ಯಾಕೆ ಅಂತಂದ್ರೆ ನಾವು ಯಾವುದೇ ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ. ಯಾವುದೇ ಇವನ್ ಬ್ರೆಡ್, ಬನ್, ಬಿಸ್ಕೆಟ್ ಯಾವುದಕ್ಕೂ ಅದು ನಮ್ಮ ಒಂದು ಬೇಕರಿ ವಿಶೇಷ. ಅದು ಯಾವುದೇ ಒಂದು ಈಗ ಲೈಫ್ ಸ್ಟೈಲ್ಗಳಿಗೆ ಕಂಪ್ನಿ ಬರುತ್ತೆ, ಒಂದು ಬ್ರಿಟಾನಿ ಬೇರೆ ಯಾವುದೇ ಒಂದು ಕಂಪ್ನಿ ಐಟಮ್ಗಳನ್ನ ತಗೋಬೇಕು, ಅದನ್ನ 15 ದಿನ 20 ದಿವಸ ಇಡಬೇಕು ಅಂತಂದ್ರೆ ಪ್ರಿಸರ್ವೇಟಿವ್ ಇಲ್ದೇ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನಮ್ಮ ವಿಶೇಷ ಅಂದ್ರೆ ನಾವು ಅಲ್ಲೇ ತಯಾರು ಮಾಡಿ ಅಲ್ಲೇ ಕೊಂಡು ಸೇಲ್ ಮಾಡೋದ್ರಿಂದ ನಮಗೆ ಆ ಪ್ರೆಸೆಂಟ್ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗಾಗಿ ನಮ್ಮ ಸೇಲ್ ಯಾಕೆಂತಂದ್ರೆ ಜನಗಳು ಇಷ್ಟಪಡ್ತಾರೆ ಅದನ್ನ, ನಮ್ಮ ಐಟಮ್ಗಳನ್ನ. ಸರ್, ಟೇಸ್ಟಿಂಗ್ ಪೌಡರ್ ಅಂತ ಹೇಳಿದ್ರಲ್ಲ, ಆಕ್ಚುಲಿ ಟೇಸ್ಟಿಂಗ್ ಪೌಡರ್ ನಮ್ಮ ಇಂಡಿಯನ್ ರೆಸಿಪಿಗೆ ಸೂಟ್ ಆಗಲ್ಲ. ಯಾರೋ ಗೊತ್ತಿಲ್ದೇನೆ, ಅದು ವಿಷಯ ನಾಲೆಡ್ಜ್ ಗೊತ್ತಿಲ್ದೇನೆ ಆಗ್ತಾ ಇರ್ಬೋದು, ಏನೋ ಇದನ್ನು ತಿಂದಿರ್ಬೋದು. ಓನ್ಲಿ ಫಾರ್ ಚೈನೀಸ್ ಫುಡ್ಡಿಗೆ ಮಾತ್ರ ಅದು ಯೂಸ್ ಆಗೋದು. ಆ ಪೌಡರ್ ಹಾಕಿದ್ ಮಾತ್ರ ಚೈನೀಸ್ ಫುಡ್ ಟೇಸ್ಟ್ ಬರುತ್ತೆ. ಇಂಡಿಯನ್ ಅಟ್ಲೀಸ್ಟ್ ನಮ್ಮ ಹೋಟೆಲ್ ಸಾಂಬಾರಿಗೆ ಹಾಕಿದ್ರು ಆ ಟೇಸ್ಟ್ ಬರಲ್ಲ. ನಮ್ದು ಏನಿದೆ, ನಮ್ಮ ರೆಸಿಪಿ ಎಲ್ಲ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಸ್ಪೈಸಸ್ ಅಲ್ಲೇ ನಾವು ಮಾಡೋದು. ಬೇಕರಿಗೂ ಯೂಸ್ ಆಗೋದಿಲ್ಲ ಆಕ್ಚುಲಿ. ಹಂಗಾಗಿ ನಾವು ಯಾವ ಬೇಕರಿಯವರು ಉಪಯೋಗಿಸೋದಿಲ್ಲ ಟೇಸ್ಟಿಂಗ್ ಪೌಡರ್. ABS ಅಲ್ಲಿ ಆಲ್ಮೋಸ್ಟ್ 2000 ಮೆಂಬರ್ಸ್ ಆಗಿದ್ದಾರೆ ಜಿಲ್ಲೆ ಒಳಗೆ. ನಮ್ಮಲ್ಲಿ ಈಗ ನಮ್ದು ಏನಾಗಿದೆ ಅಂತಂದ್ರೆ, ಮೂಲ ಬೇಕರಿ ಉಟ್ಕೊಂಡಿದ್ದೆ ಮೂಲತಃ ನಮ್ಮ ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ಗೋವಾ ಮತ್ತೆ ಆಂಧ್ರ, ತಮಿಳುನಾಡು ಎಲ್ಲರೂ ಕೂಡ ಹೊರಗಡೆ ಮೂಲತಃ ಈ ಹಾಸನವರೇ ಆಗಿರೋದ್ರಿಂದ. ಬಟ್ ನಮ್ಮಲ್ಲಿ ಈಗ ನಾವು 2012ರಲ್ಲಿ ನಾವು ಇಲ್ಲಿ ಬೇಕರಿ ಮಾಲೀಕ ಸಂಘವನ್ನು ಓಪನ್ ಮಾಡಿದ್ವಿ. ನಾವು ಏನಾಗಿದ್ವಿ, ಎಲ್ಲರೂ ಕೂಡ ಹೊರಗಡೆ ಇದ್ವಿ. ಅದನ್ನ ಅಷ್ಟು ಪ್ರಮಾಣದಲ್ಲಿ ನಾವು ಸದಸ್ಯರನ್ನ ಮಾಡಕ್ಕಾಗಿರಲಿಲ್ಲ. ಈಗ ಬಟ್ ಪ್ರೆಸೆಂಟ್ 350 ಮೆಂಬರ್ಸ್ ನಮ್ಮ ಸಂಘದಲ್ಲಿ ಇದೆ ಇವತ್ತು. ಎಲ್ಲರೂ ಕೂಡ ಇವತ್ತು ಅದಕ್ಕೆ ಅವರಿಗೆ ಒಂದು ಟ್ರೈನಿಂಗ್ ಮಾಡ್ತಿದ್ವಿ. ಎಲ್ಲ ಬೇರೆ ಕಡೆ ಇರೋದ್ರಿಂದ ಅವನ್ನೆಲ್ಲ ಕರೆಸಿ ನಾವು ಇಲ್ಲಿ ಮಾಡ್ಬೇಕು ಅಂತ ರೂಟೀನ್ ಮಾಡಿ. ಇನ್ನು ಜಾಸ್ತಿ ಒಳ್ಳೇದೇ ಅಲ್ಲ ಸರ್, ಜನಕ್ಕೆ ಊಟಕ್ಕೆ ಮೊದಲು 5-6 ಬೇಕರಿ ಪ್ರಸಿದ್ಧಿನೇ ಬೇಕರಿ ಬೆಂಗಳೂರು ಬೇಕರಿ ಉಟ್ಕೊಂಡಿದ್ದು ಅಯ್ಯಂಗಾರ್ ಬೇಕರಿ ಅನ್ನೋದು 1898 ಉಟ್ಕೊಂಡಿದ್ದು ಬೆಂಗಳೂರವರೇ. ಅವರು ಹಾಸನವರು, ತಿರುಮಲಾಚಾರ್ಯರು ಬೆಂಗಳೂರು ಬೇಕರಿ ಅಯ್ಯಂಗಾರ್ ಬೇಕರಿ ಉಟ್ಕೊಂಡಿದ್ದು ಹಾಸನವರು, ಮೂಲತಃ ಹಾಸನವರೇ. ಬಿಡಿ, ಯಾವ ಎಲ್ಲಾದ್ರೂ ಅಯ್ಯಂಗಾರ್ ಬೇಕರಿನೇ ಅಯ್ಯಂಗಾರ ಅಂತ ಪದನ ಇಡೀ ಲೂಟಿ ಹೊಡೆದ್ಬಿಟ್ಟು ಜಾತಿ ಯಾವ ಬಿಜಾಪುರಕ್ಕೆ ಹೋಗಿ ಉತ್ತರ ಕನ್ನಡ ಜಾಸ್ತಿ ಅದು ಜಾತಿಗೆ ಮೀಸಲಾಗಿಲ್ಲ ಸರ್, ಅದು ಬ್ರ್ಯಾಂಡ್ ಆಗಿದೆ. ಈಗ ಅದೊಂದು ಬ್ರ್ಯಾಂಡ್ ಇದೆ. ಅದಕ್ಕೊಂದು ಮನ್ನಣೆ ಬಗ್ಗೆ ಅಂತ ಸರ್ ಅಷ್ಟೇ. ಹೊಸ ಪ್ರಯೋಗ ಇರಲಿ ಅಂತ ಸರ್. ನಾನು ಮಾಡ್ಕೊಂಡಿದ್ದು ನಮಗೆ ಮಾತ್ರ ಗೊತ್ತಿರುತ್ತೆ, ಇದೆಲ್ಲರಿಗೂ ಗೊತ್ತಿರುವಂತ ವಿದ್ಯಾರ್ಥಿ ಯಾರೇ ಇರ್ಬೋದು ಅಥವಾ ಯಾರೇ XYZ ಅವ್ರಿಗೋಸ್ಕರ ಬೆಂಗಳೂರಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ ಸೆಂಟ್ರೇ ಮಾಡ್ತಾ ಇದೀವಿ ಸರ್. ಒಂದು ದೊಡ್ಡ ಜಾಗ ತಗೊಂಡು ಅಲ್ಲಿ ಅವ್ರಿಗೆ ಬೇಕರಿಯ ಸಂಪೂರ್ಣ ತರಬೇತಿ, ಬೇಕರಿ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಅದನ್ನು ತಗೊಂಡು ಅವರು ಉದ್ಯೋಗಗಳನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಅದೊಂದು ಮಾಡ್ತಾ ಇದ್ದೀವಿ ಸರ್.
ಹಾಗಾಗಿ ಎಲ್ಲ ಜಿಲ್ಲೆಯವ್ರನ್ನ ಒಟ್ಟು ಮಾಡ್ಕೊಳ್ತಾರೆ. ಈಗ ಯಾವ್ಯಾವ ಕೆಲಸದವ್ರು ಬೇಕು ಅಂದ್ರೆ ಅಲ್ಲಿಂದ ಕಳಿಸುವಂಥದ್ದು. ಇದು ಸರ್ಟಿಫೈಡ್ ಕೋರ್ಸ್ ಇರುತ್ತೆ. ಸೊ ಬೇಕರಿ ಉದ್ಯಮದಾರರಿಗೂ ಒಂದು ಲಾಭ ಹಾಗೂ ಅಲ್ಲಿ ಉದ್ಯೋಗ ಹುಡುಕೋವರೆಗೂ ಒಂದು ಒಳ್ಳೆ ಅವಕಾಶ. ನಾವು ಒಂದು ಮೈನ್ ಸ್ಟ್ರೀಮ್ ತಗೊಂಬರಕ್ ನೋಡ್ತಾ ಇದ್ದೀವಿ. ಅನ್ಆರ್ಗನೈಸ್ ಸೆಕ್ಟರ್ನ ಆರ್ಗನೈಸ್ ಬೆಂಗಳೂರು ವಾರಿಯರ್ ಬೇಕರಿ ಏನು ಫೇಮಸ್ ಇದೆ. ನಮ್ಮಲ್ಲಿ ಅವರು KBSC ಮೆಂಬರ್ಸ್ ವಿಜಯ್ ಕುಮಾರ್ ಕೊಡೋಣ. ಸರಿ ಸರ್, ಧನ್ಯವಾದ. ನಮ್ಮ ಇಲ್ಲಿ ಇವ್ರು ಕೊಡಬೇಕು.